ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವೇನು ಮಾಡೋಣ, ನೆಕ್ಸ್ಟ್ ಪಾರ್ಟ್ ಅಂದರೆ Dcet ಇಲ್ಲಿ ವಸ್ತು ಏನು ಮಾಡಿದ್ವಿ, ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋನಲ್ಲಿ ಏನು ಮಾಡೋಣ, ಹೀಟ್ ಆ್ಯಂಡ್ ಗ್ಯಾಸ್ ಪ್ರಾಪರ್ಟೀಸ್. ಓಕೆ, ಈ ಹೀಟ್ ಆ್ಯಂಡ್ ಗ್ಯಾಸ್ ಪ್ರಾಪರ್ಟೀಸ್ ಬಗ್ಗೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಹೀಟ್ ಅಂದರೆ ಏನು ಫ್ರೆಂಡ್ಸ್? ಹೀಟ್ ಅಂದರೆ ಏನು? ಹೀಟ್ ಅಂದರೆ ಒಂದು ಕಾಸ್. ಓಕೆ, ಇದೇನೊಂದು ಕಾಸ್. ಯಾವಾಗ ಈ ಹೀಟ್ನ ಓಕೆ ಒಂದು ಬಾಡಿ, ಇದೊಂದು ಬಾಡಿ, ಈ ಬಾಡಿಗೆ ಈ ಹೀಟ್ನ ಹಾಕಿದ್ರೆ ಅವಾಗ ಏನಾಗುತ್ತೆ, ನಮಗೆ ಬಾಡಿ ಏನಾಗುತ್ತೆ, ಹಾಟ್. ಓಕೆ, ಯಾವುದೇ ಬಾಡಿಗೆ ಒಂದು ಹೀಟ್ ಹಾಕಿದ್ರೆ ನಮಗೆ ಹಾಟು ಗೊತ್ತಾಗುತ್ತೆ. ಈ ಹಾಟ್, ಓಕೆ, ಈ ಹಾಟ್ನ ಮೆಜರ್ ಮಾಡೋಕ್ಕೆ ಏನು ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ, ಏನಂತೀವಿ, ಟೆಂಪರೇಚರ್. ಓಕೆ, ಅಂದರೆ ಹೀಟ್ ಅಂದರೆ ಒಂದು ಕಾಸ್, ಇದೊಂದು ಬರೀ ಕಾಸ್. ಈ ಹೀಟ್ನ ಎಫೆಕ್ಟ್ ಏನಾಗುತ್ತೆ, ಅದು ಎಫೆಕ್ಟು ಟೆಂಪರೇಚರ್. ಓಕೆನಾ? ನೋಡಿ, ಹೀಟ್ ಅಂದ್ರೇನು, ಒಂದು ಕಾಸ್. ಓಕೆ, ಈ ಹೀಟ್ನ ಒಂದು ಬಾಡಿ ಹಾಕಿದ್ರೆ ಏನಾಗುತ್ತೆ, ಹಾಟ್ ಆಗುತ್ತೆ. ಓಕೆನಾ? ಈ ಹಾಟ್ನ ಏನಂತೀವಿ ನಾವು, ಟೆಂಪರೇಚರ್ ಅಂತೀವಿ. ಅಂದರೆ ಇಂಡೈರೆಕ್ಟ್ ಆಗಿ ಇದ್ರದ್ದು ಹೀಟ್ ಯಾವುದ್ರ ಮೇಲೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಟೆಂಪರೇಚರನ್ನು ಮೆಜರ್ ಮಾಡ್ಬೋದು. ಓಕೆ, ಈ ಟೆಂಪರೇಚರ್ನ ನಾವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಕೆಲ್ವಿನ್, ಆಮೇಲೆ ಡಿಗ್ರಿ ಸೆಲ್ಸಿಯಸ್, ಆಮೇಲೆ ಫ್ಯಾರನ್ಹೀಟ್. ಓಕೆ, ಈ ರೀತಿ ಇದೊಂದು ಕಾಸ್. ಈ ಹೀಟ್ ಕಾಸ್ ಆಗಿದ್ದು ಯಾವಾಗ ಎಫೆಕ್ಟ್ ಆಗುತ್ತೀನಿ, ಟೆಂಪರೇಚರ್ ಆಗೋದಾದ್ರೆ ಟೆಂಪರೇಚರ್ ಆದ್ಮೇಲೆ ಏನಾದ್ರು ಎಫೆಕ್ಟ್. ಓಕೆ, ಟೆಂಪರೇಚರ್ ಅಂದರೆ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ, ಕೆಲ್ವಿನಲ್ಲಿ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಫ್ಯಾರನ್ಹೀಟ್ನಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಇದು ಅಬೌಟ್ ಹೀಟ್. ಓಕೆ, ಇದು ನಿಮಗೆ 5 ಮಾರ್ಕ್ಸ್ಗೆ ಬರುವಂಥ ಚಾಪ್ಟರ್. ಇಲ್ಲಿ ಓಕೆ, ಇವಾಗ ಏನು ಮಾಡಿದ್ವಿ, ಹೀಟ್ ಬಗ್ಗೆ ನೋಡಿದ್ವಿ. ಇವಾಗ ಗ್ಯಾಸ್ ಬಗ್ಗೆ ನೋಡೋದು. ಗ್ಯಾಸ್, ಓಕೆ, ಯಾವುದೇ ಆಬ್ಜೆಕ್ಟ್ ಇರಲಿ, ಸಾಲಿಡ್ ಮತ್ತು ಲಿಕ್ವಿಡ್ಗೆ ಸರ್ಟನ್ ಶೇಪ್ ಆ್ಯಂಡ್ ಸೈಜ್ ಇರುತ್ತೆ. ಆದರೆ ಗ್ಯಾಸ್ಗೆ ಏನಿರಲ್ಲ, ಶೇಪ್ ಇರಲ್ಲ, ಓಕೆ, ಸೈಜ್ನು ಇರಲ್ಲ, ಮತ್ತು ವ್ಯಾಲ್ಯೂ ಕೂಡ ಇರಲ್ಲ. ನಾವು ಕೊಟ್ಟಾಗ ಏನು ಮಾಡುತ್ತದು, ವ್ಯಾಲ್ಯೂನ ತಗೊಳುತ್ತೆ. ಯಾವಾಗ ನಾವು ಕೊಟ್ಟಾಗ, ಒಂದು ಕಂಟೈನರ್ ಆಗಿರ್ಬೋದು ಅಥವಾ ಒಂದು ಬಾಟ್ಲಿಯಲ್ಲಿ ಸ್ಟೋರ್ ಮಾಡ್ಬೋದು, ಆವಾಗ ನಾವು ಗ್ಯಾಸ್ನ ಕೊಟ್ಟಾಗ. ಇದೇ ಗ್ಯಾಸ್ನ ಏನು ಮಾಡ್ಬೋದು, ನಾವು ಟೆಂಪ್ರೇಚರಿಂದ ವೇರಿನೂ ಮಾಡ್ಕೊಬೋದು. ಯಾವ ರೀತಿ ಅಂದರೆ ಡಿಪೆಂಡ್ ಇರಲ್ಲ. ಈ ಕಂಟೈನರಲ್ಲಿ ಗ್ಯಾಸ್ ಹಾಕಿ, ಓಕೆನಾ? ಈ ಗ್ಯಾಸ್ ಏನಾಗುತ್ತೆ, ಇದ್ಮೇಲೆ ಈ ಶೇಪ್ ಯಾವ ರೀತಿ ಸೈಜ್ ಇದೆ, ಆ ಕಡಿಮೆ ಶೇಪ್ ಇದು ಕಂಟೈನ್ ಹೊಂದಿದೆ. ಇವಾಗ ಏನು ಮಾಡ್ತೀವಿ ನಾವು, ಟೆಂಪ್ರೇಚರ್. ಓಕೆ, ನಿಮಗೆ ಕ್ವಶನ್ ಕೇಳ್ತಾರೆ ಯಾವ ರೀತಿ ಅಂದರೆ, ಪ್ರೆಷರ್ ಮೇಲೆ ಪ್ರೆಷರು ಮತ್ತು ಟೆಂಪ್ರೇಚರು ವ್ಯಾಲ್ಯೂ, 3 ಕಂಡೀಷನ್ ಮೇಲೆ ನಿಮಗೆ ಸಿಟಿಲಿ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಅಂದರೆ, ಈ ವ್ಯಾಲ್ಯೂನ ಪ್ರೆಷರ್ ಮತ್ತು ಟೆಂಪ್ರೇಚರ್ ಹಾಕೋದ್ರಿಂದ ಇನ್ಕ್ರೀಸ್ ಆಗುತ್ತೆ ಅಥವಾ ಇಲ್ಲ ಅಂತ. ಮೊದಲನೇ ಕಂಡೀಷನ್ ಏನು ಅಂದರೆ, ಯಾವಾಗ ಇದಕ್ಕೆ ವ್ಯಾಲ್ಯೂ ಇರುತ್ತಲ್ಲ, ಇದು ಸರ್ಟನ್ ವ್ಯಾಲ್ಯೂ ಇದೆ. ಈ ವ್ಯಾಲ್ಯೂ ಇದ್ದಾಗ ನಾವು ಪ್ರೆಷರ್ ಹಾಕಿದಾಗ ಕೂಡ ಏನಾಗುತ್ತೆ, ವ್ಯಾಲ್ಯೂ ಇದ್ದದ್ದು ಚೇಂಜ್ ಆಗುತ್ತೆ, ಮಾಲಿಕ್ಯೂಲ್ಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಯಾವಾಗ ಪ್ರೆಷರ್ ಹಾಕಿದಾಗ. ಟೆಂಪ್ರೇಚರ್ ಹಾಕಿದಾಗ ಕೂಡ ಮಾಲಿಕ್ಯೂಲ್ ಆಬ್ವಿಯಸ್ಲಿ ಹೀಟ್ ಕೊಡ್ತೀವಿ. ಹೀಟ್ ಕೊಟ್ಟಾಗ ಏನಾಗ್ತೀವಿ, ಪ್ರೆಷರ್ ಉತ್ಪತ್ತಿ ಆಗುತ್ತೆ. ಆವಾಗ ಈ ಪ್ರೆಷರ್ ಮತ್ತು ಟೆಂಪ್ರೇಚರ್ ಇದೆ. ನಮ್ದು ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ವ್ಯಾಲ್ಯೂ ಮೇಲೆ ಪ್ರೆಷರ್ ಮತ್ತು ಟೆಂಪ್ರೇಚರ್ ಡಿಪೆಂಡ್ ಆಗಿದೆ. ಅಂದರೆ ಡಿಪೆಂಡ್. ಇವನ್ನ ವೇರಿ ಮಾಡೋದ್ರಿಂದ, ಓಕೆ, ಇವನ್ನ ವೇರಿ ಮಾಡೋದ್ರಿಂದ ನಮ್ದು ವ್ಯಾಲ್ಯೂ ಕೂಡ, ಗ್ಯಾಸ್ ಮತ್ತು ಕೂಡ ವೇರಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಏನು ಮಾಡಿದ್ವಿ, ಹೀಟ್ ಮತ್ತು ಗ್ಯಾಸ್ದು ಬೇಸಿಕ್ ಕಾನ್ಸೆಪ್ಟ್.
ಬೇಸಿಕ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಗ್ಯಾಸ್ದು ಲಾಸ್, ಓಕೆ, ಹೀಟ್ದು ಥರ್ಮೋಡೈನಮಿಕ್ಸ್ ಲಾಸ್, ಥರ್ಮೋಡೈನಮಿಕ್ ಲಾಸ್, ಮತ್ತು ಹೀಟ್ ಟ್ರಾನ್ಸ್ಮಿಷನ್ ಹೀಟ್, ಇವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ.